ಮತ್ತೊಮ್ಮೆ ಸ್ವಾಗತ. ನೋಡಿ, ಈ ಒಂದು ಇಂಪಾರ್ಟೆಂಟ್ ಸೆಷನಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಎರಡು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಸೊ ನಾವು ಪ್ರಶ್ನೆಯನ್ನು ಓದೋಣ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ ಒನ್ ಆನ್ ಟು ಆರ್ ಬೈಜೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ಇದೆ, ನಾವು ಒಂದೊಂದಾಗಿ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಎಕ್ಸಾಂಪಲ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 - 4x. ಸೆಕೆಂಡ್ ಎಕ್ಸಾಂಪಲ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 + x². ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇವೆರಡು ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್ಸು. ಇವು 3 ಮಾರ್ಕ್ಸ್ ಕ್ವಶನ್ ಆದರೂ ಆಗ್ಬೋದು, ಇಲ್ಲ 5 ಮಾರ್ಕ್ಸ್ ಕ್ವಶನ್ ಆದರೂ ಆಗ್ಬೋದು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಇದು MCQ ಕ್ವಶನ್ಸು ಕೂಡ ಆದ್ರೂ ಆಶ್ಚರ್ಯ ಏನಿಲ್ಲ. ಬಟ್ ಇದನ್ನು ಹೆಂಗೆ ವರ್ಕೌಟ್ ಮಾಡಬೇಕು ಅನ್ನೋದನ್ನು ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ನಾನು ಒಂದೊಂದೇ ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ನಾನು ಈಗ ಮೊದಲನೇ ಎಕ್ಸಾಂಪಲ್ ತೊಗೊಳ್ತೀನಿ. ನೋಡಿ, ಇಲ್ಲಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x ಅಂತ ಇದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಇದು 1 ಆರ್ ಆನ್ 2 ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸು ಕೂಡ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಅಲ್ವಾ. ಅಂದರೆ ನಾವು 1, 2, 3 ಈ ಥರ ಕೊಟ್ಟು ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್, ದೇರ್ಫೋರ್ 1 ಅಂತ ಮಾಡ್ತಾಯಿದ್ವಿ. ಆಗ ಮಾಡಿದ್ರೂ ಕರೆಕ್ಟೇ. ಸೊ ನಮ್ಮ ಡೆಫಿನಿಷನನ್ನು ನಾವು ಯೂಸ್ ಮಾಡೋಣ. ಡೆಫಿನಿಷನ್ ಆಫ್ 1 ಫಂಕ್ಷನ್ ಏನು ಹೇಳುತ್ತೆ? 1 ಫಂಕ್ಷನ್ ಡೆಫಿನಿಷನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಫಾರ್ ಎನಿ 2 ಎಲಿಮೆಂಟ್ಸ್ ಎ ಬಿ ಬಿಲಾಂಗ್ಸ್ ಟು ದ ಡೊಮೇನ್. ಸೊ ನಮ್ಮ ಡೊಮೇನ್ ಎ, ಯಾವುದೋ ಒಂದು ಎ ಸೆಟ್ ಇದೆ ಅಂದ್ಕೊಳ್ಳಿ. ಇದನ್ನು ಬರೀಬೇಕು ನೀವು. ಇಫ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ಅದೇನು ಇಂಪ್ಲೈ ಮಾಡಬೇಕು? ಇಂಪ್ಲೈಸ್ ಆ್ಯಂಡ್ ಇಂಪ್ಲೈಡ್ ಬೈ ಇದು ಎ ಇಸ್ ಈಕ್ವಲ್ ಟು ಬಿ. ಏನಿದು ಡೆಫಿನಿಷನ್ ಆಫ್ 1 ಫಂಕ್ಷನ್. ನಾವು ವರ್ಡಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಅಂತ ಹೇಳ್ತೀವಲ್ಲ, ಅದನ್ನೇ ಈ ಥರ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ಇಂಪ್ಲೈಸ್ ಆ್ಯಂಡ್ ಇಂಪ್ಲೈಡ್ ಬೈ ಎ ಇಸ್ ಈಕ್ವಲ್ ಟು ಬಿ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ನಮ್ಮ ಫಂಕ್ಷನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಸೊ ಹಾಗಾದರೆ ಎಫ್ ಆಫ್ ಎಕ್ಸ್ ಅಷ್ಟಾದರೆ ಎಫ್ ಆಫ್ ಎ ಏನಾಗುತ್ತೆ? ಓಕೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಅದು ನಮಗೇನು ಇಂಪ್ಲೈ ಮಾಡಬೇಕು? ಎ ಇಸ್ ಈಕ್ವಲ್ ಟು ಬಿ ಇಂಪ್ಲೈ ಮಾಡಬೇಕು. ಸೊ ನಾವು 1 ಚೆಕ್ ಮಾಡೋಣ. ನೋಡಿ, ನಾವು ಡೆಫಿನಿಷನ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಲ್ವಾ. ಓಕೆ, ಎಫ್ ಆಫ್ ಎ ಅಂದ್ರೇನು? ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಎ ರಿಪ್ಲೇಸ್ ಮಾಡೋಣ. 3 - 4a ಆಯಿತು. ಬಲಗಡೆ ಎಫ್ ಆಫ್ ಬಿ ಅಂದರೆ 3 - 4b ಆಯಿತು. ಅಲ್ಲಿಗೆ ಎರಡು ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ 3 ಇರೋದ್ರಿಂದ ಅದು ಕ್ಯಾನ್ಸಲ್ ಆಯಿತು. -4a ಇಸ್ ಈಕ್ವಲ್ ಟು -4b. ಸೊ -4 - 4 ಆನ್ ಬೋತ್ ಸೈಡ್ ಕ್ಯಾನ್ಸಲ್ಸ್. ಸೊ ದಿಸ್ ಇಂಪ್ಲೈಸ್ ನೋಡಿ ಎ ಇಸ್ ಈಕ್ವಲ್ ಟು ಬಿ. ಸೊ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಬಿ. ದೇರ್ ಫಾರ್ ಎಫ್ ಈಸ್ 1 ಓಕೆನಾ. 1 ನೋಡಿ, 1 ಈಸ್ ಓವರ್. ಸೊ ನೆಕ್ಸ್ಟ್ ಆನ್ ಟು. ನೋಡಿ, ಆನ್ ಟು ಫಂಕ್ಷನ್ ಯೂಸ್ ಮಾಡುವಾಗ ಕೋಡೊಮೇನ್ ಮತ್ತು ರೇಂಜ್ ಇಲ್ಲಿ ನಮಗೆ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ನನಗೆ ರೇಂಜು ಇಷ್ಟೇ ಎಲಿಮೆಂಟಿಂದ ಅಥವಾ ಇದೇ ಪರ್ಟಿಕ್ಯುಲರ್ ಎಲಿಮೆಂಟ್ ಅಂತ ಹೇಳಕ್ಕೆ ಬರೋಲ್ಲ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇರೋದ್ರಿಂದ ನಾವು ರೇಂಜನ್ನು ಬರೆಯೋಕ್ಕೆ ಬರೋಲ್ಲ. ಹಾಗಾಗಿ ರೇಂಜ್ ಕೋಡೊಮೇನ್ ಕಾನ್ಸೆಪ್ಟ್ ಬೇಡ. ಇದಕ್ಕೆ ನಾನು ಏನು ಮಾಡಬೇಕು? ಆ್ಯಸ್ ವಿ ಅಬ್ಸರ್ವ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್, ಸಾಲ್ವ್ ಫಾರ್ ದಿಸ್ ಎಕ್ಸ್. ಈ ಎಕ್ಸ್ ಅಂತ ಬಲಗಡೆ ಇದೆ ನೋಡಿ, ಇದಕ್ಕೆ ಸಾಲ್ವ್ ಮಾಡಿ. ಸೊ ಅಲ್ಲಿಗೆ ನಾನು ಯಾರೋ ಮಾರ್ಕ್ ಹಾಕಿದ್ದೀನಿ. ಆ ಯಾರೋ ಮಾರ್ಕ್ ಹಾಕಿ ನೋಡಿ, ರೌಂಡ್ ಮಾಡಿದ್ದೀನಲ್ಲ, ದಟ್ ಈಸ್ ವೈ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ 3 - 4x ಆಯಿತು. ಎಕ್ಸಿಗೆ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಈ -4x ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ, ಅದನ್ನು ಬ್ರಿಂಗ್ ಇಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. 4x ಆಯಿತು, 3 ಇಲ್ಲೇ ಇರುತ್ತೆ. ಈ ವೈಯನ್ನು ಬಲಗಡೆ ತೊಗೊಂಬರ್ರಿ, -y ಆಯಿತು. ಅಲ್ಲಿಗೆ ಎಕ್ಸಿಗೆ ಸಾಲ್ವ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4 ಆಯಿತು. ಓಕೆನಾ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಓಕೆ, ಲೆಟ್ ಮಿ ಕಂಟಿನ್ಯೂ ಹಿಯರ್. ಎಕ್ಸ್ ಇಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಓಕೆ, ಸೊ ಇದು ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ ಆನ್ ಟು. ಓಕೆ, ಫಾರ್ ಆಲ್ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂದರೆ ಸೆಕೆಂಡ್ ಸೆಟ್ಟಲ್ಲಿ ಅಂದರೆ ಕೋಡೊಮೇನ್ ದೇರ್ ಎಕ್ಸಿಸ್ಟ್ ಫಾರ್ ಎವ್ರಿ ವೈ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಇಲ್ಲೂ ರಿಯಲ್ ನಂಬರ್ ಡೊಮೇನ್ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಿದೆಯಾ? ಹಾಗಾದರೆ ಫಾರ್ ಎವ್ರಿ ವೈ ದೇರ್ ಎಕ್ಸಿಸ್ಟ್ ಎಕ್ಸ್. ಸೊ ನಾನು ಎಕ್ಸನ್ಗೆ ಸಾಲ್ವ್ ಮಾಡಿದ್ದೀನಿ. 3 - π/4 ಬಂದಿದೆ ಆನ್ಸರ್. 3 - π/4 ಇದು ಆಲ್ವೇಸ್ ರಿಯಲ್ ನಂಬರಾ?
ಯಸ್, ಇಟ್ ಈಸ್ ಆಲ್ವೇಸ್ ಎ ರಿಯಲ್ ನಂಬರ್. ನೀವು ವೈಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು ನಿಮಗೆ ಔಟ್ಪುಟ್ ರಿಯಲ್ ನಂಬರೇ ಬರುತ್ತೆ. ದೇರ್ ಫೋರ್ ಎಫ್ ಈಸ್ ಆನ್ ಟು. ಸೊ ಇದು ಎಫ್ 1 ಆಯಿತು, ಎಫ್ ಆನ್ ಟೂನೂ ಆಯಿತು. ಸೊ ಎಫ್ ಈಸ್ ನಾವೇನಂತ ಬರೀಬೋದು, ಬೈಜೆಕ್ಟಿವ್. ನೋಡಿ, ಓಕೆ, ಇಲ್ಲಿಗೆ ನಮ್ಮದು ಸೊಲ್ಯೂಷನ್ನು ಕ್ಲೋಸ್ ಆಯಿತು. ಸೊ ಒಂದು ಡೌಟು ಬಂದಿರ್ಬೋದು, ಸರ್ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಅದು ಕ್ವಶನ್ ಏನು ಮಾಡ್ಬೇಕು ನಾವು ಅಂತ. ನೋಡಿ, ಇಲ್ಲಿ ಎಕ್ಸಿಗೆ ನಾವು ಸಾಲ್ವ್ ಮಾಡಿದಾಗ ಏನು ಬಂತು, 3 - y/4 ಬಿಲಾಂಗ್ಸ್ ಟು ಆರ್ ಅಲ್ವಾ. ಇಲ್ಲಿಗೆ ಎಫ್ ಆನ್ ಟು ಅಂತ ಬರೆದ್ರೆ, ಎಫ್ ಈಸ್ ಆನ್ ಟು ಅಂತ ಬರೆದ್ರೆ ಮುಗಿದೋಯ್ತು. ಆದರೆ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರಬೇಕಲ್ಲ. ಎಫ್ ಆಫ್ ಎಕ್ಸ್ ಅಂದ್ರೇನು, 3 - y/4 ಇಸ್ ಈಕ್ವಲ್ ಟು, ಸೊ ಪ್ರಾಬ್ಲಮ್ನಲ್ಲಿ 3 - 4x ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಗೆ ನಾನು ಏನು ರಿಪ್ಲೇಸ್ ಮಾಡ್ತೀನಿ, 3 - y/4 ಅಂತ ರಿಪ್ಲೇಸ್ ಮಾಡ್ತೀನಿ. ಅಲ್ಲಿಗೆ 4 ಕ್ಯಾನ್ಸಲ್ ಆಯಿತು. ಸೊ 3 ಮೈನಸ್ ಬ್ರಾಕೆಟಲ್ಲಿ ಬಿಡಿಸೋಣ, 3 - 3 ದಿಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ, ಅಲ್ಲಿಗೆ ಇದು ಕ್ಯಾನ್ಸಲ್ ಆಯಿತು. ನೋಡಿ, ವೈ. ಸೊ ದಟ್ ಬಿಕಮ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಬಂತು. ಅದಕ್ಕೆ ಇಟ್ ಬಿಲಾಂಗ್ಸ್ ಟು ಆರ್, ದೇರ್ ಫಾರ್ ಎಫ್ ಈಸ್ ಆನ್ ಟು. ಓಕೆನಾ. ಸೊ ಈ ಸೆಷನಲ್ಲಿ ನಾವು ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಡೆಫಿನಿಷನನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 - 4x. ಓಕೆನಾ, ಆನ್ ಟೂಗೂ ಮತ್ತು 1 1ಗೆ. ಸೊ ಸೆಕೆಂಡ್ ಪ್ರಾಬ್ಲಮ್ನ ಮುಂದಿನ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ.